ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯರಾವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿದ್ದೀರಾ ಅಂತ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 3:45 ಇವತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ನನ್ನ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡದೆ ವೀಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಐ ಹೋಪ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಡಿಸೆಂಬರ್ ಮಂತ್ ವೀಡಿಯೋ, 1 ವೀಕ್ ಬ್ಯಾಕ್ ವೀಡಿಯೋ ಇದು. ವೀಡಿಯೋನ ಎಡಿಟ್ ಮಾಡಿರಲಿಲ್ಲ ಅಂತ ಹೇಳಿ ಲೇಟಾಗಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಮಾರ್ನಿಂಗ್ ಎದ್ದಿದ್ದೆ ಲೇಟ್ ಆಯಿತು. ಎದ್ದು ಟಿಫನ್ ಮಾಡಿಕೊಂಡು ಹೊಸ ಮನೆಗೆ ಬಂದಾಗಿಂದ ಸ್ವಲ್ಪ ಬಟ್ಟೆಗಳು ವಾಶ್ ಮಾಡೋಕ್ಕೆ ಪೆಂಡಿಂಗ್ನಲ್ಲಿತ್ತು. ಇವತ್ತೆಲ್ಲ ವಾಶ್ ಮಾಡಿಬಿಡೋಣ ಅಂತ ಹೇಳಿ ವಾಶ್ ಮಾಡಿ ಮುಗಿಸಿ ಬರೋ ಅಷ್ಟರಲ್ಲಿ ಟೈಮ್ ಬಂದು 3:30 ಆಗಿತ್ತು. ಇನ್ನು 4 ಗಂಟೆಗೆ ಅಣ್ಣ ಊಟಕ್ಕೆ ಬಂದುಬಿಡ್ತಾನೆ ಅಂತ ಹೇಳಿ ಎದ್ದು ಕಿಚನ್ಗೆ ಹೋದರೆ ಸಿಂಕ್ ತುಂಬ ಪಾತ್ರೆಗಳು ಹಂಗೆ ಬಿದ್ದಿತ್ತು. ಯಾಕಂದರೆ ಮಾರ್ನಿಂಗಿಂದ ವಾಶ್ ಮಾಡಿರಲಿಲ್ಲ, ಎಲ್ಲ ಬಟ್ಟೆ ಕೆಲಸನೇ ಆಯ್ತಲ್ವ. ಅದಕ್ಕೋಸ್ಕರ ಸರಿ ಈಗ ಫಸ್ಟ್ ಅನ್ನ ಮಾಡ್ಕೊಬಿಡೋಣ ಅಂತ ಹೇಳಿ ಒಂದು ಕಡೆ ಕುಕ್ಕರ್ನ ತೊಳ್ಕೊಂಡು ಅನ್ನಕ್ಕೆ ಇಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಏನಾದರೂ ಕೆಲಸ ಮಾಡಿ ಸುಸ್ತಾಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದರೆ ಈ ಥರ ಟ್ರೈ ಮಾಡಿ. ಫಸ್ಟು ಸಾಂಬಾರು ಮಾಡೋ ಮುಂಚೆ ಅನ್ನ ಮಾಡಿಕೊಡಿ, ಯಾಕಂದರೆ ಅನ್ನ ಬೇಗ ಆಗುತ್ತಲ್ವ, ಅದೇ ರೀತಿ ಸಾಂಬಾರು ಕೂಡ ಬೇಗ ಆಗುತ್ತೆ ಅಂತ ಹೇಳಿ ಈಸಿಯಾಗಿ ಮಾಡ್ಕೊಂಬಿಡ್ತೀರಾ. ಈಸಿಯಾಗಿ ಬೇಗ ಆಗೋ ಸಾಂಬಾರಿಗೆ ಏನು ಮಾಡೋದು ಅಂತ ಅಂದ್ಕೊತಾ ಇದ್ದೆ. ಫ್ರಿಜ್ನಲ್ಲಿ ಏನಿದೆ ತರಕಾರಿ ನೋಡೋಣ ಅಂತ ಫ್ರಿಜ್ ಓಪನ್ ಮಾಡಿದಾಗ ಆಲೂಗಡ್ಡೆ ಮತ್ತು ಬದನೆಕಾಯಿ ಇತ್ತು. ಒಂದು ಕಡೆ ಟೊಮೆಟೊ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಅಮ್ಮಂಗೆ ಕೇಳಿದಾಗ ಬೇಡ ಬೇಳೆ ಸಾರೇ ಮಾಡು ಅಂದರು. ಸರಿ ಅಂದ್ಬಿಟ್ಟು ಇಲ್ಲಿ ಬೇಳೆ ಸಾರೇ ಮಾಡೋಣ ಅಂತ 2 ಬದನೆಕಾಯಿ ಮತ್ತು ಆಲೂಗಡ್ಡೆನ ತೆಗ್ದಿಕೊತಾ ಇದ್ದೀನಿ. ಇನ್ನು ರೇಷನ್ ಐಟಮ್ಸ್ಗಳೆಲ್ಲ ಬಾಕ್ಸ್ಗೆ ಹಾಕಿಲ್ಲ, ಆ ಕೆಲಸನೂ ಪೆಂಡಿಂಗಲ್ಲಿದೆ, ಅದೆಲ್ಲ ನಾಳೆ ಮಾಡ್ಕೊಳ್ಬೇಕು. ಚಿಕ್ಕದು 2 ಆಲೂಗಡ್ಡೆ ತೊಗೊತಾ ಇದ್ದೀನಿ ಇಲ್ಲಿ ನಾನು ಸಾಂಬಾರಿಗೆ. ಕ್ವಿಕ್ಕಾಗಿ ಟೇಸ್ಟಿಯಾಗಿ 2 ಆಲೂಗಡ್ಡೆ ಬದನೆಕಾಯಿ ಹಾಕಿ ಹೇಗೆ ಬೇಳೆ ಸಾರು ಮಾಡೋದು ಅಂತ ನಿಮ್ಗೆ ನಾನು ಇವತ್ತು ತೋರಿಸ್ಕೊಡ್ತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೊಳ್ಳಿ. ಈಗ ಬೇಳೆ ತೊಗೊತಾ ಇದ್ದೀನಿ ನಾನಿಲ್ಲಿ ಒಂದು ಚಿಕ್ಕ ಕಪ್ನಲ್ಲಿ 2 ಟೈಮ್ಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ 4 ಜನಕ್ಕೆ. ಅನ್ನ ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡಿ ಬೇಳೆನ ಫಸ್ಟು ಕ್ಲೀನ್ ಮಾಡ್ಕೊಬಿಡೋಣ. ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ನೀವು ಬೇಕಾದರೆ ಬೇಳೆನ 2 ಸಲ ವಾಶ್ ಮಾಡಿ ಹಂಗೆ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಯಾವಾಗಲೂ ಕ್ಲೀನ್ ಮಾಡಿನೇ ಯೂಸ್ ಮಾಡೋದು, ಯಾಕಂದರೆ ಒಂದೊಂದು ಶಾಪ್ನಲ್ಲಿ ತುಂಬ ದಿನ ಸ್ಟಾಕ್ ಹಂಗೆ ಇಟ್ಬಿಟ್ಟಿರ್ತಾರೆ. ಈಗ ಅದರಲ್ಲಿ ಹುಳಗಳು ಇಲ್ಲ ಕಲ್ಲು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ಏನೇ ತಂದರೂ ಎಲ್ಲ ಕ್ಲೀನ್ ಮಾಡಿನೇ ಯೂಸ್ ಮಾಡೋದು. ಎಕ್ಸಾಂಪಲ್ ಕಾಳುಗಳಾಗಿರಲಿ, ಅವಲಕ್ಕಿ ಆಗಿರಲಿ ಎಲ್ಲನೂ ಅಷ್ಟೇ, ಎಲ್ಲನೂ ಕ್ಲೀನ್ ಮಾಡಿಕೊಂಡೇ ಯೂಸ್ ಮಾಡಿ ನೀವು ಕೂಡ. ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊಂಡಿದ್ದಾಯಿತು. ಈಗ 3 ಚಿಕ್ಕ ಟೊಮಟೋನ ಚಿಕ್ಕದಾಗಿ ಕಟ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 1 ದಪ್ಪ ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೀನಿ ಮತ್ತು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಇಕ್ಕೊಂಡಿದ್ದೀನಿ. ಈರುಳ್ಳಿ ಒಂದೇ ಸಾಕು, ಯಾಕಂದರೆ ಸಿಹಿ ಬಂದುಬಿಡುತ್ತೆ ಸಾಂಬಾರಿಗೆ ಅಂತ ಹೇಳಿ. ಟೊಮಟೊ ಬೇಕಾದರೆ 3 ಇಲ್ಲ 4 ಹಾಕ್ಕೊಬೋದು. ಟೊಮಟೊ ಎಷ್ಟು ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ನಾನಿಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ. ನೆಕ್ಸ್ಟ್ ಸ್ವಲ್ಪ ಅರಿಶಿನದ ಪುಡಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಉಪ್ಪನ್ನ ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ.
4 ವಿಸಿಲ್ ಬಿಟ್ಟಿದ್ದೆ ಬೇಳೆ ಚೆನ್ನಾಗಿ ಬೇಯಲಿ ಅಂತ. ಈಗ ಅದನ್ನು ಫುಲ್ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡಿಕೊಂಡು ನೀರನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ತೆಳುವಾಗಿಬಿಡುತ್ತೆ ಅಂತ ಹೇಳಿ. ಈಗ ನಾನಿಲ್ಲಿ ಚಿಕ್ಕದಾಗಿ ಆಲೂಗೆಡ್ಡೆನ 2 ಮತ್ತು ಬದನೆಕಾಯಿನ 2 ಕಟ್ ಮಾಡಿಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ 4-5 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳೋಣ ವಿಸಿಲ್ ಬರೋವರೆಗೂ. 2 ವಿಸಿಲ್ ಸಾಕು, ಜಾಸ್ತಿ ಬೇಡ, ಯಾಕಂದರೆ ಆಲೂಗಡ್ಡೆ ಬದನೆಕಾಯಿ 2 ಬೇಗ ಬೆಂದುಬಿಡುತ್ತೆ ಅದಕ್ಕೆ. ಕುಕ್ಕರ್ ವಿಸಿಲ್ ಬಂದಮೇಲೆ ಈಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು ಕಡೆ ಬಾಣಲಿ ಇಕ್ಕೊಂಡು ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು 2 ಒಣಮೆಣ್ಸಿನ್ಕಾಯಿ ಸಾಕು, ಅರ್ಧ ಕಟ್ ಮಾಡಿ ಹಾಕಿದ್ಮೇಲೆ ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಬಿಸಿ ಸಾಂಬಾರನ್ನ ಹಾಕ್ಕೊಳ್ಳೋಣ. ಒಗ್ಗರಣೆ ರೆಡಿ ಆಯಿತು. ಈಗ ಇದಕ್ಕೆ ಉಪ್ಪು ಆ್ಯಡ್ ಮಾಡಿಲ್ಲ ಅಲ್ವಾ, ಖಾರ ಸರಿಗಿದೆಯಾ ಅಂತ ನಾನಿಲ್ಲಿ ನೋಡ್ಕೊತಾ ಇದ್ದೀನಿ. ಖಾರ ಸ್ವಲ್ಪ ಕಮ್ಮಿ ಇದೆ. ಈಗ ಅದಕ್ಕೆ ಉಪ್ಪು ಹಾಕ್ಕೊಂಡು 3 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಈಗ 1-2-3 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊತೀನಿ. ಮತ್ತು ಮೇಲೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಬಿಸಿ ಅನ್ನಕ್ಕೆ ಆಗಲಿ ಇಡ್ಲಿಗಾಗಲಿ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಈ ಸಾಂಬಾರು. ನೀವು ಒಂದ್ಸಲ ಟ್ರೈ ಮಾಡಿ, ಈಸಿ ರೆಸಿಪಿ. 10 ನಿಮಿಷದಲ್ಲಿ ರೆಡಿ ಆಯಿತು ಅನ್ನ ಸಾಂಬಾರು. ಈಗ ತುಂಬಾ ಹೊಟ್ಟೆ ಹಸಿತಾ ಇದೆ, ಟೈಮು 4:15 ಹೋಗಿದೆ. ಸ್ವಲ್ಪ ಈಗ ಊಟ ಮಾಡ್ಕೊಬಿಡೋಣ ಅಂತ ಹೇಳಿ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಅನ್ನ ಮತ್ತು ಸಾಂಬಾರನ್ನ. ಮನೆಯೆಲ್ಲ ಮೆಸ್ಸಿ ಆಗಿದೆ, ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಹೊಸ ಮನೆ ಅಲ್ವಾ, ಇನ್ನೂ ಕ್ಲೀನಿಂಗ್ ಆಗ್ತಾಯಿದೆ. ಎಲ್ಲ ಕ್ಲೀನಿಂಗ್ ಮಾಡ್ತೀನಿ. ಊಟ ಮುಗೀತು. ಸಾಂಬಾರು ಮಾತ್ರ ಸಖತ್ತಾಗಿತ್ತು. ಬೇಳೆ ಸಾರಿಗೆ ಆಗಲಿ ಮೊಸಪ್ಗೆ ಆಗಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಮಾತ್ರ ಬೇರೆ ಲೆವೆಲಲ್ಲೇ ಇರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಹೆಂಗಿತ್ತು ಅಂತ ನನಗೆ ಹೇಳಿ. ಈಗ ಒಂದು ಅರ್ಧ ಗಂಟೆ ರೆಸ್ಟ್ ಆದಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಊಟ ಆದಮೇಲೆ ನಾನು ಯಾವಾಗಲೂ 10 ಮಿನಿಟ್ಸ್ ಇಲ್ಲ 1/4 ಗಂಟೆ ಆದರೂ ರೆಸ್ಟ್ ಮಾಡಿಯೇ ರಿಲ್ಯಾಕ್ಸ್ ಮಾಡಿಯೇ ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋದು. ಯಾಕಂದರೆ ಆಗ್ತಾನೆ ಊಟ ಮಾಡಿರ್ತೀವಲ್ವ, ಅದಕ್ಕೇ ಜೀರ್ಣ ಆಗಿರಲ್ಲ. ಒಂದೇ ಸಮನೆ ಎಲ್ಲ ಕೆಲಸ ಮಾಡಿದ್ರೆ ಅಂತ ಹೇಳಿ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಶುರು ಮಾಡ್ಕೊತೀನಿ. ಈಗ ಸಿಂಕ್ನಲ್ಲಿದ್ದಿದ್ದ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬಿಡೋಣ ಅಂತ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಜೆ ಬೇರೆ ಆಚೆ ಹೋಗಬೇಕು, ಅದಕ್ಕೋಸ್ಕರ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಹಂಗೆ ಸಿಂಕು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡೆ. ಈಗ ಸಮಾಧಾನ ಆಯಿತು. ಪಾತ್ರೆ ಎಲ್ಲ ಕ್ಲೀನ್ ಆದಮೇಲೆ ಕಿಚನ್ ಕ್ಲೀನಾಗಿ ಕಾಣ್ತಿದೆ. ಅಪ್ಪನೂ ಬಂದರು. ಸ್ವಲ್ಪ ಕಾಫಿ ಮಿಕ್ಕಿತ್ತು ಬೆಳಗ್ಗೆ ಮಾಡಿದ್ದಿದ್ದು, ಅದಕ್ಕೇ ಹಾಲು ಮತ್ತು ಸಕ್ಕರೆ ಕಾಫಿ ಪುಡಿ ಹಾಕಿ 3 ಜನಕ್ಕೂ ಕಾಫಿ ಮಾಡ್ಕೊತಾ ಇದ್ದೀನಿ. ಈ ಚಳಿನಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಇಲ್ಲ ಏನಾದರೂ ಬಿಸಿ ಬಿಸಿಯಾಗಿರೋ ಐಟಮ್ ಏನಾದ್ರು ತಿನ್ನಬೇಕು ಅನಿಸ್ತಾ ಇರುತ್ತಲ್ವ, ಅದು ಈ ಚಳಿಗಾಲದಲ್ಲಿ ಏನಾದರೂ ತಿಂತಾನೆ ಇರಬೇಕು ಅನಿಸ್ತಾ ಇರುತ್ತೆ.
ಅದಕ್ಕೆ ಈಗ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನಾನು ಮಾರ್ನಿಂಗು ಈವ್ನಿಂಗ್ 2 ಟೈಮು ಕುಡಿತೀನಿ ಕಾಫಿನ. ಏನೋ ಒಂಥರ ಮೈಂಡ್ ರಿಲೀಫ್ ಆದಂಗೆ ಆಗುತ್ತೆ, ಒಂಥರ ತಲೆನೋವು ಏನಾದರೂ ಇದ್ದರೆ ಸ್ವಲ್ಪ ಕೂಲ್ ಆಗುತ್ತೆ, ಅದಕ್ಕೋಸ್ಕರ ಕುಡಿಯೋದು. ಯಾರೆಲ್ಲ ಕಾಫಿ ಲವರ್ಸ್ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಈಗ ಕಾಫಿ ಮತ್ತು ಬ್ರೆಡ್ಡು ಬಿಸಿ ಬಿಸಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ತಿಂದು ನಾನು ಆಮೇಲೆ ನಿಮಗೆ ಸಿಗ್ತೀನಿ. ಟೈಮ್ ಬಂದು ಸಂಜೆ 6:30 ಆಗಿದೆ. ಈಗ ರೆಡಿ ಆಗ್ತಾ ಇದ್ದೀನಿ ಆಚೆ ಹೋಗೋದಕ್ಕೆ ಅಂತ. ಸ್ವಲ್ಪ ಪೇಟೆ ಹತ್ರ ಹೋಗಬೇಕಾಗಿತ್ತು. ವಿಂಡೋ ಸ್ಕ್ರೀನ್ ತರಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ, ಬಟ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಈ ಮನೆ ಶಿಫ್ಟಿಂಗು ಅದು ಇದು ಅಂತ ಬರೀ ಕೆಲಸನೇ ಆಗೋಗಿತ್ತು. ಹಂಗೂ ನಾನು ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲೇ ಶಾಪ್ನಲ್ಲಿ ಒಂದು ಸಲ ವಿಸಿಟ್ ಮಾಡಿ ಅಲ್ಲೇ ಚೆನ್ನಾಗಿದ್ರೆ ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಹೇಳಿ ಒಂದು ಸಲ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ರೆಡಿ ಆಯಿತು. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಶಾಪ್ಗೆ ಬಂದಿದ್ದೀವಿ ನಾವಿಲ್ಲಿ, ಬಟ್ ಇಲ್ಲಿ ವಿಂಡೋ ಸ್ಕ್ರೀನ್ 3 ಕಲೆಕ್ಷನ್ ಇದೆಯಂತೆ. ಸ್ಟಾಕ್ ಎಲ್ಲ ಖಾಲಿಯಾಗಿದೆಯಂತೆ. ನೆಕ್ಸ್ಟ್ ವೀಕ್ ಬನ್ನಿ ಬರುತ್ತೆ ಹೊಸ ಸ್ಟಾಕ್ಗಳು ಅಂತ ಹೇಳ್ತಾ ಇದ್ದಾರೆ. ಸರಿ ಅಪ್ಪ, ಇವೆರಡೇ ಚೆನ್ನಾಗಿದೆಯಲ್ವಾ, ಇದೇ ತೊಗೊಳ್ಳೋಣ ಲೈಟ್ ಕಲರ್ ಅಂತ ಹೇಳ್ತಾ ಇದ್ದಾರೆ. ನನಗೂ ಇದೇ ಇಷ್ಟ ಆಯಿತು. 2 ಲೈಟ್ ಕಲರು ಚೆನ್ನಾಗಿದೆ ಸಿಂಪಲ್ಲಾಗಿ ಅಂತ. ಇದು ಕಾಫಿ ಕಲರ್ ಬೇಡ ಅನಿಸ್ಬೇಕು, ಅದು ತುಂಬ ಡಿಮ್ಮಾಗಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ಇವೆರಡೇ ಸೆಲೆಕ್ಟ್ ಮಾಡಿದ್ವಿ ನಾನು ಅಪ್ಪ ಸೇರಿ. ಡೋರ್ ಸ್ಕ್ರೀನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಕಲೆಕ್ಷನ್ ಇತ್ತು. ಪ್ಲೇನ್ ಆಗಲಿ, ವರ್ಕ್ ಆಗಲಿ, ಎಂಬ್ರಾಯ್ಡರ್ ಆಗಲಿ ಎಲ್ಲ ಸಖತ್ತಾಗಿತ್ತು. ನನಗೆ ಗೋಲ್ಡ್ ಕಲರ್ ಮತ್ತು ರೆಡ್ಡು, ಪಿಂಕು ಮತ್ತು ವೈಟಲ್ಲಿ ವರ್ಕ್ ಬಂದಿರೋ ಸ್ಕ್ರೀನ್ ತುಂಬ ಇಷ್ಟ ಆಯಿತು. ಯಾಕಂದರೆ ಅದು ಲುಕ್ಕಾಗಿ ಕಾಣ್ತಿದೆ ಮತ್ತು ಹೈಲೈಟಾಗಿ ಕಾಣ್ತಿದೆ. ಮನೆ ಡೋರ್ಗೆ ಹಾಕಿದ್ರೆ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ, ಅದು ಬ್ಯೂಟಿಫುಲ್ಲಾಗಿ. ಈ ಗೋಲ್ಡ್ ಸ್ಕ್ರೀನ್ ಮಾತ್ರ ತುಂಬ ಚೆನ್ನಾಗಿತ್ತು, ಹೈಲೈಟಾಗಿ ಕಾಣಿಸ್ತಾ ಇತ್ತು. ಅಪ್ಪ ಈ ಸಿಮೆಂಟ್ ಕಲರ್ ಚೆನ್ನಾಗಿದೆ ಅಂದರು. 2 ಕಲರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮನೆಗೆ ಮಾಪ್ ತಗೋಬೇಕಾಗಿತ್ತು, ಹಂಗೆ ನಲ್ಲಿಗೆ ಪೈಪ್ಗಳು ತೊಗೊಬೇಕಾಗಿತ್ತು. ಅದಕ್ಕೆ ಸೇಲಿಗೆ ಬಂದಿದ್ದೀವಿ ನಾವಿಲ್ಲಿ. ಹಾಗೆ ಏನಾದರೂ ಬೇಕಾಗಿರೋ ಐಟಮ್ಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. A to Z ನಿಮಗೆ ಐಟಮ್ ಸಿಗುತ್ತೆ. ಕಿಚನ್ ಐಟಮ್ ಆಗಲಿ, ಹಾಲ್ ಡೆಕೋರೇಟ್ ಐಟಮ್ ಆಗಲಿ, ಸ್ಟ್ಯಾಚೂಸ್ ಆಗಲಿ, ಮತ್ತು ಫ್ರೇಮ್ಸ್ ಆಗಲಿ, ಗಡಿಯಾರ ಆಗಲಿ, ಎನಿಥಿಂಗ್ ಎಲ್ಲನೂ ಸಿಗುತ್ತೆ. ಎಷ್ಟು ಚೆನ್ನಾಗಿತ್ತು ರಾಧಾಕೃಷ್ಣ ಫ್ರೇಮ್ಸ್ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಇದು ಸಿಲ್ವರ್ ಕಲರ್ದು ಗಡಿಯಾರನೂ ಅಷ್ಟೇ, ಒಂದಕ್ಕಿಂತ ಒಂದು ಸಖತ್ತಾಗಿತ್ತು. ಈ ಸ್ಟ್ಯಾಚುಸ್ಗಳಂತೂ ಈ ಡೆಕೋರೇಟ್ ಮಾಡೋಕ್ಕೆ ಇಕ್ತಾರಲ್ವ ಮನೆಗಳಲ್ಲಿ, ಅವ್ರಿಗೆ ಚೆನ್ನಾಗಿರುತ್ತೆ. ಇದು ಸೋಲಾರ್ ಕುಬೇರ ಅಂತೆ. ಕರೆಂಟ್ ಇದ್ದರೆ, ಲೈಟ್ ಇದ್ದರೆ ಮಾತ್ರ ಅದು ಶೇಕ್ ಆಗೋದಂತೆ.
ಫ್ಲವರ್ಸ್ ಕೂಡ ಇತ್ತು. ಅಪ್ಪ ಇದು ಗಡಿಯಾರ ತಗೊಳ್ಳೋಣ ಅಂದರು, ಬಟ್ ಬೇಡ ಅಂತ ನನಗನ್ನಿಸ್ತು. ಅಷ್ಟೊಂದೇನು ಲುಕ್ಕಾಗಿ ಕಾಣ್ತಿರ್ಲಿಲ್ಲ ಅದು. ಹಾಗೆ ಇಲ್ಲಿ ಟಾಪ್ಸ್ ಕೂಡ ಇದೆಯಂತೆ. 1000ಗೆ 5 ಟಾಪ್ಸ್ ಅಂತೆ. ಮತ್ತು ಲೆಗ್ಗಿನ್ಸ್ ಕೂಡ 1000ಗೆ 5 ಲೆಗ್ಗಿನ್ಸ್ ಅಂತೆ. ಹೋಲ್ಸೇಲಲ್ಲಿ ಇಕ್ಕಿದ್ದಾರೆ. ಅವ್ನು ರೌಂಡ್ ಫುಲ್ಲು ವೀಡಿಯೋ ಮಾಡಿ ನಿಮಗೆ ತೋರಿಸ್ಬಿಡೋಣ ಅಂತ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಏನೇನು ಐಟಮ್ಸ್ ಇದೆ, ಏನೇನು ಸಿಗುತ್ತೆ ಇಲ್ಲಿ ಅಂತ. ಇನ್ನು ಪೈಪ್ಸ್ ನೋಡ್ತಾ ಇದ್ವಿ, ನಮ್ಮ ನಲ್ಲಿಗಾಗುತ್ತಾ ಇಲ್ವಾ ಅಂತ. ಸಿಂಕ್ ಒಂದು ಮತ್ತು ಬಾಲ್ಕನಿಲಿರೋ ನಲ್ಲಿ ಒಂದು ತೊಗೊತಾ ಇದ್ದೀವಿ. 3 ನಲ್ಲಿ ಪೈಪ್ ತೊಗೊಂಡ್ವಿ ನಾವಿಲ್ಲಿ. ಅಪ್ಪ ಇಲ್ಲಿ ಬೈತವ್ರೆ, ಸರಿ ನಡಿ ಸಾಕು, ನೀನು ಇಲ್ಲಿದ್ದರೆ ಅದು ಬೇಕು ಇದು ಬೇಕು ಅಂತಲೇ ಇರ್ತೀಯ ಅಂತ ಹೇಳಿ. ಸರಿ ನಾವು ಮನೆಗೆ ಬಂದ್ವಿ. ಅಪ್ಪ ನನ್ನ ಬಿಟ್ಬಿಟ್ಟು ಮತ್ತೆ ಆಚೆ ಹೋದರು. ನಾವಿಲ್ಲಿ 3 ಪೈಪ್ ತೊಗೊಂಬಂದಿದ್ದೀನಿ. ಅಲ್ಲಿಗೆ ಆಗುತ್ತಾ ಇಲ್ವಾ ಅಂತ ಇಲ್ಲಿ ಅಮ್ಮಂಗೆ ಕೇಳ್ತಾಯಿದ್ದೀನಿ ನಾನು. ಒಂದು ಅಂದಾಜು ಮೇಲೆ ತಂದಿದ್ದೆ, ಬಟ್ 3 ಪೈಪು ಕರೆಕ್ಟಾಗಿ ಆಗುತ್ತೆ ನಲ್ಲಿಗೆ. ಒಂದು ನಾರು ತೊಗೊಂಡ್ವಿ, ಮತ್ತು ಒಂದು ಚಾಕು ತೊಗೊಂಡೆ ನಾನು ಫ್ರೂಟ್ಸ್ಗಳನ್ನ ಕಟ್ ಮಾಡೋಕ್ಕೆ ಅಂತ, ಶಾರ್ಪಾಗಿ ಚೆನ್ನಾಗಿತ್ತು ಅಂತ. ಮತ್ತು ಒಂದು ಬಾಚಣಿಗೆ ತೊಗೊಂಡೆ ಅಣ್ಣಂಗೆ. ಹಾಗೆ ಬರುವಾಗ ಜಿಲೇಬಿ ಮತ್ತು ವಡೆ ಬೋಂಡ ತಂದಿದ್ವಿ. ಬಿಸಿಯಾಗಿತ್ತು ಅಂತ ಚಳಿಗೆ ತಿನ್ನೋಕ್ಕೆ ಅಂತ. ಜಿಲೇಬಿ ಅಂದರೆ ನಂಗೆ ತುಂಬ ಇಷ್ಟ. ವೀಕ್ಲಿ ಒನ್ಸ್ ಆದರೂ ಅಪ್ಪನ ಹತ್ರ ತರಿಸ್ಕೊಂಡು ತಿಂತಾಯಿರ್ತೀನಿ. ಎಷ್ಟು ಕೊಟ್ಟರು ಬೇಡ ಅಂತ ಹೇಳೋದಿಲ್ಲ ನಾನು ಅದನ್ನು. ಏನೇನು ತಂದಿದ್ದೀನಿ ಅಂತ ಅಮ್ಮಂಗೆಲ್ಲ ತೋರಿಸ್ದೆ. ಸ್ವಲ್ಪ ಹಂಗೆ ಮಾತಾಡಿಕೊಂಡು ಎಲ್ಲ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ತಿಂದು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಆಯಿತು. ಈಗ ಸ್ಕ್ರೀನ್ ಹಾಕಿ ನೋಡೋಣ ಅಂತ ನೋಡೋಕೆ ಹೋಗ್ತಾಯಿದ್ದೀನಿ. ನನಗೇನಾದರೂ ಮನೆಗೆ ಐಟಮ್ಸೇ ಆಗಲಿ, ಏನಾದರೂ ಬಟ್ಟೆನೇ ಆಗಲಿ ತಂದುಬಿಟ್ರೆ ಅದನ್ನು ಹಾಕಿ ನೋಡೋವರೆಗೂ ಸಮಾಧಾನ ಆಗೋಲ್ಲ. ಯಾಕಂದರೆ ಅದು ಹೆಂಗೆ ಕಾಣುತ್ತೆ ಅಂತ ನೋಡೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಮತ್ತು ಏನಾದರೂ ಡ್ಯಾಮೇಜ್ ಆಗಿದೆಯಾ, ಇಲ್ಲ ರಿಟರ್ನ್ ಕೊಡಬೇಕಾಗತ್ತಾ ಅನ್ನೋದಕ್ಕೋಸ್ಕರ ಅಷ್ಟೇ, ಬೇರೆ ಏನೂ ಇಲ್ಲ. ಕ್ಯೂರಿಯಾಸಿಟಿ ಅಂತಾರಲ್ವ, ಆ ರೀತಿ ಹಾಕಿ ನೋಡಿಬಿಡ್ಬೇಕು ನಾನು ಏನಾದರೂ ತಂದಿದ್ದ ತಕ್ಷಣ. ಆವಾಗಲೇ ನನಗೆ ಸಮಾಧಾನ ಆಗುತ್ತೆ. ಹಾಗೆ ಈ ಸ್ಕ್ರೀನ್ ಹಾಕೋಣ ಅಂತ ಅಂದರು ಅಪ್ಪ, ಯಾಕಂದರೆ ಲೈಟಾಗಿ ಚೆನ್ನಾಗಿದೆ, ಇದೆ ಹಾಕು ಅಂದರು. ಅದಕ್ಕೆ ಇದನ್ನೇ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿದೆ ಸ್ಕ್ರೀನು. ಅಲ್ಲ ಶಾಪ್ನಲ್ಲಿ ನೋಡಿದಾಗ ಒಂಥರ ಕಾಣ್ತಾ ಇತ್ತು, ಬಟ್ ಇಲ್ಲಿ ಓಪನ್ ಮಾಡಾಕದ್ಮೇಲೆ ಚೆನ್ನಾಗಿದೆ. ಕ್ಲಾತ್ ಕೂಡ ಚೆನ್ನಾಗಿದೆ, ಬಟ್ಟೆ ಎಲ್ಲ ಪ್ರಿಂಟಿಂಗ್ ಕೂಡ ಚೆನ್ನಾಗಿದೆ ಲೈಟಾಗಿ. ನನಗೆ ಯಾವಾಗಲೂ ಸಿಂಪಲ್ಲಾಗಿ ಇಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇದು ಕೂಡ ಸಿಂಪಲ್ಲಾಗೇ ಇದೆ, ನಂಗೆ ತುಂಬ ಇಷ್ಟ ಆಯಿತು ಸ್ಕ್ರೀನು. ಏನು ಡ್ಯಾಮೇಜ್ ಏನೂ ಆಗಿಲ್ಲ. ರೂಮ್ಗೆ ಇನ್ನೊಂದು ಕಲರ್ ತೊಗೊಂಡ್ವಲ್ಲ, ಆ ಸ್ಕ್ರೀನ್ ಹಾಕ್ತಾಯಿದ್ದೀನಿ. ಅರ್ಧ ಬೀರು ಇಟ್ಬಿಟ್ಟಿದ್ದೀವಿ, ಅರ್ಧ ವಿಂಡೋ ಕ್ಲೋಸ್ ಆಗಿದೆ. ಇಲ್ಲಿ ಒಂದು ಕಡೆ ಸ್ಕ್ರೀನ್ ಹಾಕಿದ್ರೆ ಇನ್ನೊಂದು ಕಡೆ ಬಂದ್ಬಿಡ್ತಾಯಿತ್ತು. 2 ಸಲಿನೂ ಹಂಗೆ ಆಯಿತು ಅಂತ ಅಪ್ಪ ಏನೋ ಹೇಳ್ತಾಯಿದ್ದಾರೆ, ಅದಕ್ಕೆ ನಗು ಬರ್ತಾಯಿದೆ. 3ನೇ ಸಲ ಈ ಸ್ಕ್ರೀನ್ನ ಸರಿ ಮಾಡಿರೋದು ನಾನು ಹಾಕಿ. ಈ ಸ್ಕ್ರೀನು ತುಂಬ ಚೆನ್ನಾಗಿದೆ, ಕಲರು ಲೈಟಾಗಿ. ಬಟ್ ನನಗೆ ಆ ಸ್ಕ್ರೀನ್, ಹಾಲಲ್ಲಿ ಹಾಕಿರೋ ಸ್ಕ್ರೀನ್ ತುಂಬ ಇಷ್ಟ ಆಯಿತು. ಯಾಕಂದರೆ ಕ್ರೀಮ್ ಕಲರ್ ಮತ್ತು ಸಿಮೆಂಟ್ ಮಿಕ್ಸು ಒಂಥರ ಲೈಟ್ ಕಲರಲ್ಲಿ ಚೆನ್ನಾಗಿದೆ ಅದು. ನಿಮ್ಗೆ ಯಾವ ಸ್ಕ್ರೀನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಯಾವ್ದು ಚೆನ್ನಾಗಿ ಕಾಣ್ತಿದೆ ಅಂತ.
ಒಂದು ಸ್ಪೆಷಲ್ ಅಂದರೆ ಮನೆಗೆ ನಾವು ಹೊಸ ಅಕ್ವೇರಿಯಂ ತಂದಿದ್ದೀವಿ. ಗೋಲ್ಡ್ ಫಿಶ್ಶು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಕಲರ್ಫುಲ್ಲಾಗಿ. ಫಸ್ಟು ನಾವು ಶಾರ್ಕ್ಸ್ ಹಾಕಿದ್ವಿ, ಅದು ಕೊಟ್ಬಿಟ್ಟು ಬೇರೆ ಮನೆಗೆ ಬರ್ತಾಯಿದ್ದೀವಿ ಅಂತ ಹೇಳಿ ಈ ಕಲರ್ ಫಿಶ್ನ ತಂದಿದ್ದೀವಿ. ಅದನ್ನು ಕೊಟ್ಬಿಟ್ಟು ಅಣ್ಣ ತಂದಿರೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ಯೂಟಾಗಿದೆ. ಹಿಂಗೆ ಬೆರಳಲ್ಲೇ ಹಿಂಗೆ ಆಡಿಸ್ತಾ ಇದೆ, ನಾವು ಎಲ್ಲಿ ತೋರಿಸ್ತೀವೋ ಅಲ್ಲೇ ಬರ್ತಾ ಇರುತ್ತೆ ಅದು. ನನಗಂತೂ ಈ ಫಿಶ್ಶು, ಪ್ರಾಣಿಗಳು ಮತ್ತು ಪಕ್ಷಿಗಳು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಒಂಥರ ನೋಡೋದಕ್ಕೆ ಅದೆಲ್ಲ ಒಂಥರ ಖುಷಿ ಆಗುತ್ತೆ. ಐ ಹೋಪ್ ನನ್ನ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್, ಟೇಕ್ ಕೇರ್, ಲವ್ ಯು ಆಲ್.